ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾರ್ಮಲ್ ಡೇ ವ್ಲಾಗ್ ಆಗಿರುತ್ತೆ. ನಾನು ಅಮೆಝಾನಿಂದ ಒಂದು ಆಯಿಲ್ ಬಾಟ್ಲನ್ನ ತರಿಸಿದ್ದೆ. ನಮ್ಮ ಮನೇಲಿ ಇದ್ದಿದ್ದ ಬಾಟ್ಲು ಫುಲ್ಲು ಒಡೆದೋಗ್ಬಿಟ್ಟಿತ್ತು. ಹಾಗಾಗಿ ಗ್ಲಾಸಿನ ತರಿಸೋಣ ಅಂತ ತರಿಸಿದ್ದೀನಿ. ಚೆನ್ನಾಗಿದೆ. 400 ಸಮಥಿಂಗು ಎಷ್ಟೋ ಆಯಿತು. ಅದು ಲಿಂಕ್ ಹಾಕಿರ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ನಿಮಗೆ ಏನಾದರೂ ತರಕಾರಿ ಸಾಂಬಾರು ಆ ಥರ ಇಲ್ಲ ಇದ್ದರೆ ಸ್ವಲ್ಪ ಊಟ ಮಾಡೋ ಥರ ಆಗುತ್ತೆ. ಇಲ್ಲಾಂದರೆ ಈ ಬೇಳೆ ಸಾರು ಅದೆಲ್ಲ ರೂಢಿ ಇಲ್ಲ. ಆದರೆ ನಮ್ಮ ಮನೆಯವರಿಗೆ ಸ್ವಲ್ಪ ತಿಳಿಯಾಗಿ ಸ್ವಲ್ಪ ಮಸಾಲೆ ಇಲ್ದಂಗೆ ಅವ್ರಿಗೆ ತಿನ್ನೋ ಆಸೆ. ಹಾಗಾಗಿ ನನಗೆ ಯಾಕೋ ಊಟ ಮಾಡೋಕ್ಕಾಗಿಲ್ಲ ಅಂತ ನಾನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ನಿಮಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ರೆಸಿಪಿನ ತೋರಿಸ್ತೀನಿ. ನಮ್ಮ ಮನೆಯವರಿಗೆ ಬೋಂಡ ಬೇಕಂತೆ, ಹಾಗಾಗಿ ಈರುಳ್ಳಿ ಮತ್ತು ಆಲೂಗಡ್ಡೆ ಬೋಂಡನ ಮಾಡಿಕೊಡ್ಬೇಕು ಅಂದರು. ಮಾಡಿಕೊಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ಅವರೇ ಹೇಳಿಕೊಟ್ಟಿದ್ದು, ಅವ್ರು ಹೇಳಿದ ಥರನೇ ಮಾಡಿಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅದೆಲ್ಲ ಅಷ್ಟರಲ್ಲಿ ನಾನು ಅಮೆಝಾನಿಂದ ಪಾರ್ಸಲ್ ಬಂತು ಅಂತ ಅದನ್ನೆಲ್ಲ ಓಪನ್ ಮಾಡಿ ವೀಡಿಯೋ ಮಾಡಿಕೊಂಡು ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಸುಮಾರು ಟೈಮ್ ಆಗಿತ್ತು. ಏನು ಸಾರು ಮಾಡೋದು ಅಂತ ನಮ್ಮ ಹೆಣ್ಮಕ್ಳಿಗೆ ಬೆಳಿಗ್ಗೆ ಆದರೆ ತಿಂಡಿ ಯೋಚನೆ, ಮಧ್ಯಾಹ್ನ ಆದರೆ ಅಡುಗೆ ಯೋಚನೆ, ಏನು ಸಾಂಬಾರು ಮಾಡೋದು, ಏನು ತಿಂಡಿ ಮಾಡೋದು ಅಂತ $1 ಬಿಲಿಯನ್ ಅಷ್ಟು ಯೋಚನೆಗಳಿರ್ತವೆ. ಏನೂ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಮಾಡಲೇಬೇಕು. ಒಂದೊಂದು ಟೈಮಲ್ಲಿ ಸುಮಾರು ಸಾಂಬಾರು ಅಡುಗೆ ಎಲ್ಲ ನೆನಪಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಎಷ್ಟೆಲ್ಲ ಅಡುಗೆ ಬಂದ್ರೂ ಏನು ಸಾಂಬಾರು ಮಾಡೋದು, ಏನು ಅಡುಗೆ ಮಾಡೋದು ಅಂತಲೇ ತಲೆ ಕೆಟ್ಟೋಗುತ್ತೆ. ಟೊಮೊಟೊ ಸಾರು ಮಾಡಿ ಸೊಪ್ಪಿನ ಪಲ್ಯ ಮಾಡಿಬಿಡೋಣ ಅಂತ ಟೊಮೊಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಒಂಚೂರು ಬೇಳೆ ಹಾಕಿ ಟೊಮೊಟೊ ಸಾರು ಮಾಡಿಬಿಟ್ರೆ ಅದ್ರ ಜೊತೆ ಸೈಡಿಗೆ ಸೊಪ್ಪಿನ ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದು 5-6 ಟೊಮೊಟೊನ ನಾನು ತೊಳ್ಕೊಂಡು ಕ್ಲೀನಾಗಿ ಹೆಚ್ಚಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಟೊಮೊಟೊ ಮತ್ತು ಬೇಳೆ. ಈ ಟೊಮೊಟೊ ಬೇಯೋ ಅಷ್ಟರಲ್ಲಿ ಬೇಳೆನೇ ಬೆಂದು ಹೋಗ್ಬಿಡುತ್ತೆ. ಕೆಲವೊಂದು ಬೇಳೆ ಬೇಗ ಬೇಯುತ್ತೆ, ಕೆಲವೊಂದು ಬೇಳೆ ಬೇಗ ಬೇಯಲ್ಲ. ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಬೇಕಲ್ವ. ಹಾಗಾಗಿ ನಾನು ಫಸ್ಟು ಬೇಳೆನ ತೊಳೆದು ಹಾಕಿ ಆಮೇಲೆ ಟೊಮೊಟೊ ಎಲ್ಲ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಅದ್ರ ಜೊತೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಈರುಳ್ಳಿನ ಹಾಕಿ ಕ್ಲೀನಾಗಿ 1-2 ಹಸಿಮೆಣ್ಸಿನ್ಕಾಯಿನ ಹಾಕಿ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಆಮೇಲೆ ಏನಿಲ್ಲ ಅದಕ್ಕೆ ಒಗ್ಗರಣೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು, ಟೊಮೊಟೊ ಸಾಂಬಾರು. ಬೆಳ್ಳುಳ್ಳಿ ಸುಲಿತಾ ಇದ್ದೆ. ನನ್ನ ಮಗ ಮಧ್ಯೆ ಬಂದು ತಲೆ ತಿಂತಾಯಿದ್ದ. ಅಮ್ಮ ಅದು ಕೊಡು ಇದು ಕೊಡು. ಅವನಿಗೆ ಇವಾಗ ರಜೆ ಕೊಟ್ಟಿರೋದ್ರಿಂದ ನನಗೆ ಮನೆಯಲ್ಲೇ ಇರ್ತಾನಲ್ವ, ಹಾಗಾಗಿ ಸ್ವಲ್ಪ ತಲೆಹರಟೆ ಮಾಡ್ತಾನೆ. ಏನೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಅವನು ಪಕ್ಕದ ಮನೆಗೆ ಆಟಾಡೋಕ್ಕೆ ಹೋದರೆ ಇಲ್ಲೆಲ್ಲ ಇವಾಗ ರಜೆ ಕೊಟ್ಟಿರೋದ್ರಿಂದ ಮಕ್ಕಳೆಲ್ಲ ರಜೆಗೆ ಬಂದಿರ್ತಾರಲ್ವ, ಆ ಮಕ್ಳ ಜೊತೆ ಆಟಾಡೋಕ್ಕೆ ಹೋದಾಗ ನನಗೆ ಮನೇಲಿ ಒಬ್ಬಳಿಗೆ ಬೇಜಾರಾಗುತ್ತೆ. ಹಂಗಾಗಿ ಕೆಲವೊಮ್ಮೆ ಏನಾಗುತ್ತೆ, ಬೇರೆ ಮಕ್ಳ ಜೊತೆ ಬಿಡೋದು ತಪ್ಪಾಗ್ಬಿಡುತ್ತೆ. ಅವರೇನೋ ಮಾಡಿರ್ತಾರೆ, ನಮ್ಮ ಮಕ್ಳ ಮೇಲೆ ಹಾಕ್ತಾರೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಂತ ನಾನು ಜಾಸ್ತಿ ಯಾರ ಮನೆಗೂ ಕಳ್ಸೋಕ್ಕೆ ಹೋಗಲ್ಲ. ಮತ್ತು ಭಯ ಜಾಸ್ತಿ, ಅವ್ರು ಏನಾದರೂ ಮಾಡ್ಕೊಂಡ್ರೆ ಮತ್ತು ಅನುಭವಿಸೋದು ನಾವೇ ಅಲ್ವಾ. ಹಾಗಾಗಿ ನಾನು ಯಾರ ಮನೆಗೂ ಅಷ್ಟಾಗಿ ಕಳಿಸಲ್ಲ. ನಮ್ಮ ಮನೆಗೆ ಮುಂದ್ಗಡೆ ಮನೆ ಪಾಪು ಬಂದಿದ್ಲು ಅಂತ ಅವಳ ಜೊತೆ ಆಟಾಡ್ತಿದ್ದಾರೆ. ಇವನಿಗೆ ಮಕ್ಕಳು ಅಂದರೆ ತುಂಬ ಆಸೆ. ಇವ್ರಿಗಿಂತ ದೊಡ್ಡವರಾಗಿರಲಿ ಸಣ್ಣರ ಜೊತೆ ಆಟಾಡಲ್ಲ. ಇವ್ರಿಗಿಂತ 1-2 ವರ್ಷ 1 ವರ್ಷ ದೊಡ್ಡವರು ಆ ಥರ. ಇವನಿಗಿಂತ ಒಂಚೂರು ಸಿಮಿಲರ್ ಇರೋರ ಹತ್ರ ಆಟಾಡ್ತಾನೆ ಪಾಪ. ಏನು ಮಾಡೋಕ್ಕಾಗಲ್ಲ. ಇವಾಗ ಮಕ್ಕಳೇ ಇರಬೇಕು ಅಂತ ನಾನು ಸುಮ್ಮನೆ ಇರ್ತೀನಿ. ಮತ್ತು ಅವ್ರೇನಾದರೂ ಗಾಯ ಮಾಡ್ಕೊಂಡ್ರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ಸ್ವಲ್ಪ ಹೆದರಿಕೆ. ನನಗೆ ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮಾಡದಿರೋ ತಪ್ಪಿಗೆಲ್ಲ ನಾವು ಅನುಭವಿಸೋ ಥರ ಆಗಿರುತ್ತೆ ಒಂದೊಂದು ಟೈಮು. ಆ ಥರ ಎಲ್ಲ ಥರನೂ ಫೇಸ್ ಮಾಡಬೇಕು. ಸೊಪ್ಪನ್ನು ನಾನು ಸೊಪ್ಪಿನ ಪಲ್ಯ ಮಾಡ್ತೀನಿ ಅನ್ನಲ್ವ, ಸೊಪ್ಪನ್ನೆಲ್ಲ ಕ್ಲೀನಾಗಿ ಸೋಸ್ತಾಯಿದ್ದೀನಿ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಸೊಪ್ಪನ್ನ ನಾವು ಸೊಪ್ಪು ಕ್ಲೀನಾಗಿ ಸೋಸಬೇಕಾದ್ರೆ ಅದು ಕ್ಲೀನಾಗಿ ನೋಡಿ ಸೋಸಬೇಕು. ಕೆಲವೊಂದು ಸರಿ ಅದರಲ್ಲಿ ಇದು ಸಣ್ಣ ಡಾಟ್ ಮೊಟ್ಟೆ ಥರ ಎಲ್ಲ ಇರ್ತವೆ.
ಅದನ್ನು ಕ್ಲೀನಾಗಿ ಸೋಸಬೇಕು. ಕೆಲವೊಂದು ಸರಿ ತುಂಬ ಸೊಪ್ಪು ಸಿಗುತ್ತೆ, ಕೆಲವೊಂದು ಸರಿ ಎಷ್ಟು ರೂಪಾಯಿ, ಒಂದು 50 ರೂಪಾಯಿ 60 ರೂಪಾಯಿ ಸೊಪ್ಪು ತೊಗೊಂಡ್ರು ಅರ್ಧಕ್ಕರ್ಧ ಅದು ಏನಾದರೂ ಹಾಳಾಗಿರುತ್ತೆ. ಸ್ವಲ್ಪ ಬೇಜಾರಾಗುತ್ತೆ, ಇಷ್ಟಕ್ಕೊಂದು ದುಡ್ಡು ಕೊಟ್ಟು ಇಷ್ಟು ಆಗುತ್ತಲ್ಲ ಅಂತ. ಈಗ ಒಂದು ಕಡೆ ಬೇಳೆ ಮತ್ತು ಟೊಮೊಟೊನ ಬೇಯಕ್ಕಿಟ್ಟಿದ್ನಲ್ವ, ಅದು ಬೆಂದಾಗಿದೆ. ಅದನ್ನು ಕ್ಲೀನಾಗಿ ಸ್ವಲ್ಪ ಟೊಮೊಟೊ ಚೂರು ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾನು ಫುಲ್ಲು ರೆಸಿಪಿ ಆ ಥರ ಎಲ್ಲ ಡೀಟೇಲ್ಸಾಗಿ ತೋರ್ಸೋಕ್ಕಾಗಿಲ್ಲ ನನಗೆ. ಒಂದು ಕಡೆ ಸೊಪ್ಪನ್ನ ಒಗ್ಗರಣೆ ಮಾಡಬೇಕು, ಒಂದು ಕಡೆ ಸಾಂಬಾರನ್ನ ಒಗ್ಗರಣೆ ಮಾಡಿ. ನಾನು ವಾಷಿಂಗ್ ಮಿಷಿನಿಗೆಲ್ಲ ಅಂದರೆ ಇದು ಬೆಡ್ಶೀಟೆಲ್ಲ ವಾಶ್ ಮಾಡಬೇಕಿತ್ತು. ಹಾಗಾಗಿ ವಾಶ್ ಮಾಡಿ ನಾನು ಅಡುಗೆ ಮಾಡೋಷ್ಟರಲ್ಲಿ ಸುಮಾರು ಟೈಮ್ ಆಗಿತ್ತು. ಬೇಗ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ, ಇನ್ನೇನು ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರೆ ಅಂತ. ಒಂದು ಕಡೆ ಸೊಪ್ಪಿಗೂ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊಪ್ಪಿಗೇನಿಲ್ಲ, ನಾರ್ಮಲ್ ಒಣಮೆಣ್ಸಿನ್ಕಾಯಿ, ಒಂಚೂರು ಬೆಳ್ಳುಳ್ಳಿ, ಚೂರು ಎಣ್ಣೆ, ಸಾಸಿವೆ ಹಾಕಿ ಕ್ಲೀನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು, ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕೋದು. ಆಮೇಲೆ ಫೈನಲಿಗೆ ಕಾಯಿ ತುರಿದು ಹಾಕೋದು ಅಷ್ಟೇ. ಸೊಪ್ಪಿನ ಪಲ್ಯ ಅಂದರೆ ನಾನು ಮಸಾಲೆ ಆ ಥರ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಇಷ್ಟ ಆಗಿತ್ತು ನನ್ನ ಅಡುಗೆ ಕತೆ. ನನ್ನ ಮಗ ಮಧ್ಯ ಬಂದು ತಲೆ ತಿನ್ನೋದು, ಮತ್ತು ಅವ್ರ ಫ್ರೆಂಡ್ಸನ್ನು ಕರ್ಕೊಂಬಂದಿದ್ರು, ಅವರಿಗೂ ಮೇಂಟೈನ್ ಮಾಡಬೇಕು. ನನ್ನ ಮಗ ಅವರಂತೂ ಇವರೆಲ್ಲ ಸೇರಿಕೊಂಡ್ರೆ ತುಂಬಾ ತಲೆ ತಿಂತಾರೆ. ಏನೂ ಆಗೋಲ್ಲ, ನನ್ನ ಮಗ ಅವ್ರ ಜೊತೆ ಖುಷಿಯಾಗಿರ್ತಾನಲ್ವ, ಹಾಗಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವರಿಗೂ ಏನು ಬೇಕದು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ನಾವು ಮನೇಲಿ ಎಷ್ಟೇ ಕೆಲಸ ಮಾಡಿದ್ರೂ ಮನೆ ಕೆಲಸ ಕಾಣಿಸಲ್ಲಂತೆ. ಹೊರಗಡೆ ನಾವು ಏನೇ ಕೆಲಸ ಮಾಡಿದ್ರೂ ಅದು ಬೇಗ ಕಾಣಿಸುತ್ತಂತೆ. ಹಾಗೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಕೆಲಸ ಮಾಡಿದ್ರು ಲಾಸ್ಟಿಗೆ ಕೊನೆಯದಾಗಿ ಉಳ್ಕೊಳ್ಳೋ ಕ್ವೆಶನ್ ಅಂದರೆ ಮನೇಲಿ ಏನು ಮಾಡಿದ್ರಿ ಅನ್ನೋದು ಒಂದು ಕ್ವೆಶನ್ ಉಳ್ಕೊಳುತ್ತೆ. ಏನು ಕೆಲಸ ಮಾಡಿದ್ರಿ, ಏನು ಕೆಲಸ ಇರುತ್ತೆ ಅಂತ ಆ ಕ್ವೆಶನ್ ಒಂದು ಬಂದೇ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ನಾರ್ಮಲ್. ಮನೇಲಿ ನಾವು ಎಷ್ಟೇ ಕೆಲಸ ಮಾಡಿದ್ರು ಅದು ನಮ್ಮ ಮನೆಯೇ. ಕೆಲಸ ಮಾಡಿಲ್ಲ ಅಂದರೂ ನಮ್ಮ ಮನೆಯೇ, ಬೇರೆಯವ್ರ ಮನೆ ಏನಾಗಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡೇ ಮುಂದೆ ಹೋಗ್ತಾ ಇರಬೇಕಾಗುತ್ತೆ. ಆದರೆ ನಾನು ಮಾಡಿರೋ ಕೆಲಸನ ನೋಡ್ತಾರೆ ನಮ್ಮ ಮನೆಯವರು, ಆದರೂ ಒಂದೊಂದು ಸರಿ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ಇದು ಎಲ್ಲ ಹೆಣ್ಮಕ್ಳಿಗೂ ಅವ್ರ ಗಂಡಂದಿರು ಇಲ್ಲ ಅವ್ರ ಮನೇಲಿ ಕೇಳೋ ಅಂಥ ಪ್ರಶ್ನೆ ಅನಿಸುತ್ತೆ. ನಮ್ಮ ಮನೆಯಲ್ಲೇ ಕಾಮನ್ ಏನಿಲ್ಲ, ನೀನು ಏನು ಮಾಡ್ತೀಯ ಮನೇಲಿ, ಬರೀ ಮೊಬೈಲ್ ನೋಡ್ತೀಯಾ ಅಂತ ಕೇಳ್ತಾರೆ. ಬಟ್ ಅವ್ರಿಗೇನು ಗೊತ್ತು ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂತ. ಅವ್ರಿಗೆ ನಾವು ಒಂದಿನ ಮಾಡೋ ಕೆಲಸನ ಅವ್ರ ಮೇಲೆ ಬಿಟ್ಟರೆ ಅವರು ಆಗಲ್ಲ. ಅವರಿಗೆ ಬರೀ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಹೇಳಿದ್ರೆ ಅದು ಹೋಗಿ 2 ಮಾಡಿರ್ತಾರೆ. ಅಷ್ಟೆಲ್ಲ ತಲೆ ಬಿಸಿ ಇರುತ್ತೆ. ನಾನು ಅಡುಗೆ ಎಲ್ಲ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪ್ರತಿದಿನ ನಂದು ಇದೇ ರೋಟೀನ್ ಆಗಿರುತ್ತೆ. ನನಗೆ ಫಸ್ಟು ಮೇನು ದೇವ್ರ ಮನೆ ಕಿಚನ್ ನೀಟಾಗಿರಬೇಕು. ಆಮೇಲೆ ಮಿಕ್ಕಿದ ಕೆಲಸ ಅಲ್ಲಲ್ಲೇ ನನಗೆ ಗಲೀಜಾಗಿ ಇಟ್ಕೊಳೋದು ಆ ಥರ ಎಲ್ಲ ಆಗಲ್ಲ. ಎಷ್ಟು ಸಾಧ್ಯನೋ ನನ್ನ ಕೈಲಿ ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ನನ್ನ ಮನೇನ. ಮತ್ತು ಯಾರಾದರೂ ನೋಡಿದ್ರೆ ಅಪ್ಪ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ ಥರ. ತೀರಾ ನಾನು ಡೆಕೋರೇಟಿವ್ ಆಗಿ ಆ ಥರ ಎಲ್ಲ ಇಟ್ಕೊಂಡಿಲ್ಲ ಅಂದ್ರೂ ನಮ್ಮ ಮನಸ್ಸಿಗೆ ಹಿಡಿಸೋ ಥರ, ನಮ್ಮ ಮನಸ್ಸಿಗೆ ಒಪ್ಪೋ ಥರ ಆ ಥರನಾದರೂ ಇಟ್ಕೊಳ್ತೀನಿ. ನನಗೆ ಗಲೀಜಾಗಿರೋದು ಆ ಥರ ಎಲ್ಲ ಆಗಲ್ಲ. ಅವಾಗೇನೆ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ನಮ್ಮ ಮನೇಲಿ ಬೈತಾ ಇರ್ತಾರೆ, ಯಾರಾದರೂ ಬಂದು ನೋಡ್ತಾರಾ, ಇಷ್ಟೆಲ್ಲ ಇದು ಮಾಡ್ತೀಯಲ್ಲ, ಏನಾದರೂ ಗಲೀಜು ಮಾಡಿದ್ರೆ ತಕ್ಷಣ ಕ್ಲೀನ್ ಮಾಡ್ತೀಯಲ್ಲ, ಯಾರಾದರೂ ಬಂದು ನೋಡ್ತಾರಾ, ಯಾರಾದರೂ ಅವಾರ್ಡ್ ಕೊಡ್ತಾರಾ ಅಂತ ಕೇಳ್ತಾರೆ. ಹಾಗಲ್ಲ, ಯಾರೋ ನೋಡ್ತಾರೆ, ಯಾರೋ ಬಂದು ಏನೋ ಹೇಳ್ತಾರೆ ಅಂತ ನಾವು ಕ್ಲೀನ್ ಮಾಡೋದಲ್ಲ. ನಮ್ಮ ಮನಸ್ಥಿತಿಗೋಸ್ಕರ, ನಮ್ಮ ಮನಸ್ಸಿಗೆ ಒಪ್ಪೋ ಥರ ನಾವು ಕೆಲಸ ಮಾಡಬೇಕು. ನನ್ನ ಮೆಂಟಾಲಿಟಿ ಅದೇ. ಈ ಅಡುಗೆ ಮನೆ ಕೆಲಸ ಎಲ್ಲ ಆಯಿತು, ಅನ್ನ ಗಿನ್ನ ಎಲ್ಲ ಮಾಡಿ, ಸಾಂಬಾರು ಪಲ್ಯ ಎಲ್ಲ ಮಾಡಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತು. ಅಂದರೆ ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಿದ್ದೆ. ಬೆಡ್ ಸ್ಪ್ರೆಡ್ನ ಹಾಕಿ ವಾಷಿಂಗ್ ಮಿಷಿನಿಗೆ ಹಾಕಿ ಬೆಡ್ಶೀಟೆಲ್ಲ ತೊಳಿಬೇಕು ಅಂದಿದ್ನಲ್ವ, ಬೆಡ್ಶೀಟನ್ನು ತೊಳೆದು ವಾಷಿಂಗ್ ಮಿಷಿನಿಗೆ ಹಾಕೋದು ನಾನು ಆಲ್ಮೋಸ್ಟು. ಒಂದೊಂದು ಸರಿ ತುಂಬ ದಪ್ಪ ಬೆಡ್ಶೀಟ್ ಇದ್ದರೆ ಅದು ನಮ್ಮ ಮನೆಯವರೇ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಹಾಗಾಗಿ ಬೆಡ್ಶೀಟೆಲ್ಲ ತೊಳೆದಿದ್ದೆ. 1 ತಿಂಗಳೇನೋ ಆಗಿತ್ತು. ನಾನು 1 ತಿಂಗಳಿಗೆ ತೊಳಿತಾನೆ ಇರ್ತೀನಿ ಬೆಡ್ಶೀಟು. ಅದು ತೊಳೆದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದಿತ್ತು ಅಂತ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೆ. ಏನು ಮಾಡ್ತೀನಿ ಅಂದರೆ ಕೆಲವೊಮ್ಮೆ ಮೋಡ ಗಿಡ ಇದ್ದರೆ ಮನೇಲೇ ಒಳಗಡೆನೇ ಒಣಗಿಸ್ಕೊಳ್ತೀನಿ. ಈ ಥರ ಬಿಸಿಲು ಇತ್ತು ಅಂದರೆ ಹೊರಗಡೆ ಹಾಕ್ತೀನಿ.
ಇದು ವಿಡಿಯೋ ನೋಡ್ತಿರೋರಿಗೆ ಇದೇನು ಮಹಾಭಾರಿ ಕೆಲಸ ಅನಿಸ್ಬೋದು, ಆದರೆ ಇದ್ರ ಹಿಂದೆ ನಮ್ಮ ಪರಿಶ್ರಮ ತುಂಬಾ ಇರುತ್ತೆ. ಇದು ಒಂದು ಅರ್ಧ ಗಂಟೆ ವಿಡಿಯೋ ಮಾಡಲಿಕ್ಕೆ 2 ಗಂಟೆ ಟೈಮ್ ಹಿಡಿಯುತ್ತೆ. ಯಾಕಂದರೆ ಅದನ್ನು ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು, ನಾವು ಅದ್ರ ಜೊತೆ ಕೆಲಸನೂ ಮಾಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಮಕ್ಕಳನ್ನ ಮೇಂಟೈನ್ ಮಾಡಬೇಕು, ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ವಿಡಿಯೋ ಸರಿ ಆಗ್ತಾಯಿದೆಯಾ, ಕ್ಯಾಪ್ಚರ್ ಆಗ್ತಾಯಿದೆಯಾ ಇಲ್ಲ ಅಂತ ನೋಡ್ಕೋಬೇಕು. ಇಷ್ಟಿರುತ್ತೆ ನಮ್ಮ ಕತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.